ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಮರ್ಮು ಮಾಫಿಯಾ ದಂಧೆ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ವಿಠಲಾಪುರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಲವು ಕಡೆ ಮರ್ಮು ಮಾಫಿಯಾ ದಂಧೆ ನಡೆಯುತ್ತಿದ್ದರೂ ಸಹ ಕಂಡು ಕಾಣದ ಹಾಗೆ ಕಣ್ಣು ಮುಚ್ಚಿ ಕುಳಿತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಲ್ಲಿ ನಡೆಯುತ್ತಿರುವ ಅಕ್ರಮ ಮರ್ಮು ಸಾಗಾಣಿಕೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಯಾವುದೇ ಕ್ರಮ ತೆಗೆದುಕೊಳ್ಳಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ತಮ್ಮ ಲಾಭಕ್ಕಾಗಿ ಸರ್ಕಾರದ ನಿಯಮಗಳನ್ನು ಮೀರಿ ಒಂದೇ ಪಾರ್ಲಿಮೆಂಟ್ನಲ್ಲಿ 10 ಟಿಪ್ಪರ್ಗಳ ಮೂಲಕ ಗಾಡಿಗಳಿಗೆ ಜಿಪಿಎಸ್ ಅನ್ನು ಅಳವಡಿಸದಿ ಹಗಲು ರಾತ್ರಿ ಮರ್ಮುವನ್ನು ಸಾಗಾಣಿಕೆ ಮಾಡುತ್ತಿದ್ದಾರೆ. ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ರಸ್ತೆಗಳು ಹಾಳಾಗಿದ್ದು ಅಲ್ಲಿರುವಂತಹ ರೈತರಿಗೆ ಮತ್ತು ಊರಿನ ಜನರುಗಳಿಗೆ ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ. ಇಷ್ಟಾದರೂ ಸಹ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಗಂಗಾವತಿ ತಾಲೂಕಿನ ಮರ್ಮು ಮಾಫಿಯಾ ಕಿಂಗ್ ಎನಿಸಿಕೊಂಡಿರುವ ರಸೂಲ್ ಎಂಬ ವ್ಯಕ್ತಿಯು ಅಲ್ಲಿ ನಡೆಯುತ್ತಿರುವ ಅಕ್ರಮ ಮರ್ಮು ಮಾಫಿಯಾಕ್ಕೆ ಮುಖ್ಯ ಕಾರಣ. ಈ ಅಕ್ರಮ ಮರ್ಮು ಮಾಫಿಯಾದ ವಿರುದ್ಧ ಯಾವುದೇ ಸಂಘಟನೆಯವರು ಹೋರಾಟಕ್ಕೆ ಮುಂದಾದರೂ ಆ ಸಂಘಟನೆಯವರಿಗೆ ಅನೇಕ ಪ್ರಬಲ ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಹೇಳಿ ಎದುರಿಸುತ್ತಾನೆ. ಹಾಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮವಾಗಿ ನಡೆಯುತ್ತಿರುವ ಮರ್ಮು ಮಾಫಿಯಾವನ್ನ ಮಟ್ಟ ಹಾಕಬೇಕೆಂದು ನಮ್ಮ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನಿ ವತಿಯಿಂದ ಅಧಿಕಾರಿಗಳಿಗೆ ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ನಮ್ಮ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನಿ ವತಿಯಿಂದ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನಿಯ ಜಿಲ್ಲಾಧ್ಯಕ್ಷರಾದ ಅಜಯ್ ಕುಮಾರ್ ಚಲವಾದಿಯವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು.